ಮಂಡ್ಯದಲ್ಲಿ ಭುಗಿಲೆದ್ದಂತಹ ಕಾವೇರಿ ಹೋರಾಟದ ಕಿಚ್ಚು ಸಿಡಬ್ಲ್ಯೂಎಂಎ ಆದೇಶವನ್ನು ವಿರೋಧಿಸಿ ಅನ್ನದಾತರ ಹೋರಾಟ. ಮಂಡ್ಯದಲ್ಲಿ ರಸ್ತೆ ತಡೆದು ಅನ್ನದಾತರ ಬೃಹತ್ ಹೋರಾಟ. ಧರಣಿ ಸಿಡಬ್ಲ್ಯೂಎಂಎ ಆದೇಶ ಹಿಂದೆ ಪಡೆಯಬೇಕೆಂದರೆ ತೀವ್ರ ಆಗ್ರಹ. ರಸ್ತೆಯಲ್ಲಿ ಉರುಳು ಸೇವೆ ಮಾಡಿ ಮಹಿಳೆಯರ ಆಕ್ರೋಶ. ಅಹಿತಕರ ಘಟನೆ ನಡೆಯದಂತೆ ಪೊಲೀಸರು ಅಲರ್ಟ್ ಘೋಷಣೆ ಮಾಡಿದ್ದಾರೆ. 1,500ಕ್ಕೂ ಹೆಚ್ಚು ಪೊಲೀಸರನ್ನು ನಿಯೋಜನೆ ಮಾಡಲಾಗಿದೆ. ಕಾವೇರಿ ಕಿಚ್ಚು ಕೆಆರ್ ಜಲಾಶಯಕ್ಕೂ ಕೂಡ ತಟ್ಟಿದ ಹಾಗೆ ಕಾಣ್ತಾ ಇದೆ. ಬಿಜೆಪಿಯ ನಾಯಕರು ಕೂಡ ಮುತ್ತಿಗೆಯನ್ನು ಹಾಕುವಂತ ಕೆಲಸವನ್ನ ಮಾಡಿದ್ದಾರೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಪೊಲೀಸ್ ಬಿಗಿ ಬಂದೋಬಸ್ತ್ ಜಾಸ್ತಿ ಆಗುತ್ತೆ. ಜಲ ವಿವಾದ ಯಾವ ರೀತಿಯಾಗಿ ಆಗ್ತಾ ಇದೆ ಅಂತಂದ್ರೆ ಸಾಕಷ್ಟು ಜನ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ. ನೋಡ್ತಾ ಇರ್ಬೋದು ನೀವು ಯಾವ ರೀತಿಯಾಗಿ ಪ್ರೊಟೆಸ್ಟ್ ನಡೀತಾ ಇದೆ ಅಂತ ಹೇಳಿ. ರಕ್ಷಣೆ ಯಾರವಣೆ ಯಾರವಣೆ ನಮ್ಮವಣೆ ನಮ್ಮವಣೆ ಕಾವೇರಿ ರಕ್ಷಣೆ ಯಾರವಣೆ ಯಾರವಣೆ ನಮ್ಮವಣೆ ನಮ್ಮವಣೆ ಕಾವೇರಿ ಏನೇ ಬರಲಿ ಒಕ್ಕಟ್ಟಿರಲಿ ಏನೇ ಬರಲಿ ಒಕ್ಕಟ್ಟಿರಲಿ ಅಯ್ಯಯ್ಯೋ ಅನ್ಯಾಯ ಅಯ್ಯಯ್ಯೋ ಅನ್ಯಾಯ ಕಾವೇರಿ ಗಲಾಟೆ ಜೋರಾಗಿ ನಡೀತಾ ಇದೆ. ರಾಜಕೀಯದ ಎರಡು ತೀರ್ಮಾನ ತೆಗೆದುಕೊಳ್ಬೇಕು ಅಂತ ಹೇಳಲಾಗ್ತಾ ಇದೆ. ಸಿಎಂ ವಿಜಯ್ ಜೊತೆ ಕಿವಿಲಿ ಮಾತು ಕೂಡ ಆಡ್ತಾ ಇರುವಂಥದ್ದು, ಮಾತುಕತೆಯೂ ಕೂಡ ಆಗ್ತಾ ಇದೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಇನ್ನೂ ಆಕ್ರೋಶಗಳು ಜಾಸ್ತಿ ಆಗುತ್ತೆ ಅಂತ ಹೇಳಲಾಗ್ತಾ ಇದೆ. ತಮಿಳುನಾಡಿಗೆ ಪ್ರತಿದಿನ 3,500 ಕ್ಯೂಸೆಕ್ ನೀರು ಹರಿಬಿಡಬೇಕು ಅಂತ ಹೇಳಿ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ ನಿರ್ದೇಶನ ವಿರೋಧಿಸಿ ಭೂಮಿ ತಾಯಿ ಹೋರಾಟ ಸಮಿತಿಯ ರೈತರು ಕೂಡ ಪಟ್ಟಣದಲ್ಲಿ ಸಂಜೆ ಕಾವೇರಿ ನದಿಗೆ ಇಳಿದು ಪ್ರತಿಭಟನೆಯನ್ನು ಕೂಡ ನಿನ್ನೆ ಮಾಡಿದ್ದಾರೆ. ಸೊ ಇವತ್ತು ಕೂಡ KRS ಡ್ಯಾಮ್ನ ಬಳಿಯಲ್ಲಿ ಸಾಕಷ್ಟು ಜನ ಹೆಣ್ಮಕ್ಳು ಪ್ರತಿಭಟನೆಯನ್ನು ಮಾಡ್ತಾ ಇರೋದನ್ನು ನೀವು ನೋಡ್ತಾ ಇದ್ದೀರಾ. ಅದು ಯಾವ ರೀತಿಯಾಗಿ ಮುಂದೆ ಯಾವ ರೀತಿಯಾಗಿ ಆಗುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಯಾವುದೇ ಕಾರಣಕ್ಕೂ ಕಾವೇರಿಯನ್ನು ಕೊಡುವುದಿಲ್ಲ ಅಂತ ಹೇಳಿ ಪ್ರತಿಭಟನೆಯನ್ನು ಮಾಡಲಾಗ್ತದೆ.